ಸೊ ಗಾಯ್ಸ್ ಡಿವೈಸ್ ಡಿಸ್ಕನೆಕ್ಟೆಡ್ ಬ್ರೋ. ಯಾಕೆ ಸೊ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾಯಿಲ್ಲ ಪಾಪ ಬ್ರೋ. ಇದ್ರಲ್ಲಿ ಏನು ತೋರಿಸ್ತಾ ಇಲ್ಲ. टेंशन ಆಗ್ಬೇಡ ಬ್ರೋ, ಸಿಗುತ್ತೆ ಆರಾಮಾಗಿರು. भाई हम इधर नहीं उड़ा रहे थे, उधर उड़ा रहे थे. ಎಲ್ಲೋ ಮೇಲೆ ಎದ್ದೇಳ್ತಾ ಇದೆ ಅನ್ಸುತ್ತೆ ಬ್ರೋ. ಎದ್ದೇಳ್ತಾ ಹ್ಞೂ ಸೂಪರ್ ಬ್ರೋ. ಯಾರಾದರೂ ಅದು ಅಪಾರ್ಟ್ಮೆಂಟ್ ಪಕ್ಕ ಬಿದ್ದಿದೆ. ಮತ್ತೆ ಸಿಗ್ನಲ್ ಲಾಸ್ ಆಯ್ತು ಬ್ರೋ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನಿಮಗೆ ತಮ್ನೈಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ. ಇವತ್ತು ನನ್ನ FPV ಡ್ರೋನ್ಗೆ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿದ್ದೀವಿ. ಈ ಕ್ಯಾಮ್ರಾ ಇಷ್ಟು ದಿವಸ ಇರಲಿಲ್ಲ, ಇವಾಗ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡಿದ್ದೀವಿ. ಇವಾಗ ಡ್ರೋನ್ನ ಫ್ಲೈ ಮಾಡೋಕ್ಕೆ ನೆಕ್ಸ್ಟ್ ಲೆವೆಲ್ ಮಜಾ ಬರುತ್ತೆ ಗಾಯ್ಸ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೋಸ್ಟ್ ಹೈಯೆಸ್ಟ್ ವ್ಯೂಸ್ ಬಂದಿರೋದು FPV ಡ್ರೋನ್ ವೀಡಿಯೋಗೆ. ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಮುಂದೆ ಬರೋ ಎಲ್ಲ ವೀಡಿಯೋಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸೊ ಯಾರ್ಯಾರಿಗೆ ಈ FPV ಡ್ರೋನ್ ಬಗ್ಗೆ ಗೊತ್ತಿಲ್ಲ, ಸೊ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಕೊಡ್ತೀನಿ. ಮಾರ್ಕೆಟಲ್ಲಿ ತುಂಬ ಡ್ರೋನ್ಗಳಿದೆ, DJI ಡ್ರೋನ್ಸು. DJI ಡ್ರೋನಲ್ಲಿ 2 ವೇರಿಯಂಟ್ FPV ಡ್ರೋನ್ ಇದೆ. ಒಂದು DJI ಅವತಾ 1 ಆ್ಯಂಡ್ ಅವತಾ 2. ಈ ಡ್ರೋನ್ ಬಂದ್ಬಿಟ್ಟು, ಈ ಡ್ರೋನ್ ಹೆಸರು ಸಿನ್ಯೂಪ್ ಕ್ಯಾಟಗರಿ 3.5 ಇಂಚ್ದು. ಈ ಡ್ರೋನ್ನ ನಾನೇ ಮಾಡಿರೋದು. ಎಸ್, ಸೊ ನೀವು ನಂಬಲ್ಲ, ಈ ಡ್ರೋನ್ನ ನಾನೇ ಮಾಡಿರೋದು. ಇಲ್ಲಿ ಏನೇನು ಪಾರ್ಟ್ಸ್ ಕಾಣಿಸ್ತಾ ಇದೆಯೋ ಈ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಇದನ್ನು ತೊಗೊಂಡು ಅಸೆಂಬಲ್ ಮಾಡಿಕೊಂಡು ಇದನ್ನು ಒಂದೊಂದು ಪಾರ್ಟ್ಸಿಂದನೂ ನಾನೇ ಜೋಡಿಸ್ಬಿಟ್ಟು ಸೊ ಫೈನಲಾಗಿ ಈ ಡ್ರೋನ್ನ ರೆಡಿ ಮಾಡಿದ್ದೀನಿ. ಇಷ್ಟು ದಿವಸ ನಾರ್ಮಲಾಗಿ ವಿತೌಟ್ ಕ್ಯಾಮ್ರಾ ಹಾರಿಸ್ತಾ ಇದ್ವಿ, ಇವಾಗ ವಿತ್ ಕ್ಯಾಮ್ರಾ ಹಾರಿಸ್ತಾ ಇದ್ವಿ. ಇದಕ್ಕೆ ಮೇಲ್ಗಡೆ ಇನ್ನೊಂದು ಬ್ಯಾಟ್ರಿ ಬರುತ್ತೆ ಆ್ಯಂಡ್ 2 ಆ್ಯಂಟೆನಾ ಮಿಸ್ ಆಗಿತ್ತು. ಸೊ ಇದು 2 ಆ್ಯಂಟೆನಾನು ಇವಾಗ ಹಾಕಿದ್ದೀನಿ. ಸದ್ಯಕ್ಕಿಲ್ಲ, ಬ್ಯಾಗಲ್ಲಿದೆ. ಇದನ್ನು ನೆಕ್ಸ್ಟ್ ಫ್ಲೈ ಮಾಡ್ಬೇಕಾದ್ರೆ ಹಾಕ್ತೀವಿ. ಇವಾಗ ಆಚೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ಸಿಗ್ತಾರೆ, ಅಕ್ಷಯ್ ಬ್ರೋ ಅಂತ. ನಾನು ಮತ್ತು ಅವ್ರ ಹತ್ರ ಆ್ಯಕ್ಚುಲಿ ನಿಮಗೆ ಇವತ್ತು DJIದು ಇನ್ನೊಂದು ಡ್ರೋನ್ನ ತೋರಿಸ್ತೀನಿ. ಸೊ ಇವತ್ತಿನ ಡೇ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ. ಸೊ ಇವಾಗಲೇ ಟೈಮ್ ಆಗ್ತಾಯಿದೆ, ಇಟ್ಸ್ ಅರೌಂಡ್ 5 o'clock ಇವಾಗಲೇ. ಸೊ ಕತ್ಲಾಗೋಕ್ಕೆ ಮುಂಚೆ ನಾನಿನ್ನು JP ನಗರ್ಗೆ ಹೋಗಬೇಕು ಡ್ರೋನ್ನ ಫ್ಲೈ ಮಾಡೋಕ್ಕೆ. ಅಲ್ಲಿ ಇನ್ನೊಬ್ಬರು ಇದ್ದಾರೆ, ನನ್ನ ಫ್ರೆಂಡ್ ಅಕ್ಷಯ್ ಬ್ರೋ ಅಂತ. ಅವ್ರನ್ನ ಪಿಕ್ ಮಾಡಿಕೊಂಡು ಆಮೇಲೆ ಲೊಕೇಶನ್ಗೆ ಹೋಗಿ ಡ್ರೋನ್ನ ಫ್ಲೈ ಮಾಡೋದು. ಸೊ ಟೈಮ್ ಆಗ್ತಾಯಿದೆ, ಬೇಗ ಹೋಗೋಣ ಬನ್ನಿ. ಬೈ 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 ಬೈ. ಇವಾಗ ಅಕ್ಷಯ್ ಬ್ರೋ ಮನೆ ಮುಂದೆ ಇದ್ದೀನಿ. ಸೊ ನಮ್ಮ ಮನೆ ಬಸವೇಶ್ವರ ನಗರಿಂದ JP ನಗರ್ ತನಕ ಬರೋಕ್ಕೆ ನನಗೆ ಅರ್ಧ ಗಂಟೆ ಆಯಿತು ಸ್ಕೂಟಿಲಿ. ಬಟ್ ಅಕ್ಷಯ್ ಬ್ರೋಗೆ ಈ ಮನೆ ಮೇಲ್ಗಡೆಯಿಂದ ಕೆಳಗಡೆ ಬರೋಕ್ಕೆ ಅರ್ಧ ಗಂಟೆ ಸಾಕಾಗ್ತಾ ಇಲ್ಲಪ್ಪ. ನಾನು ಬಂದೆ ಆಗಲೇ ಒಂದು 15-20 ನಿಮಿಷ ಆಯಿತು. ಬ್ರೋ ಇನ್ನೂ ಕೆಳಗಡೆ ಬಂದಿಲ್ಲ. ಬ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸಂಜೆ ಬೇರೆ ಆಗ್ತಾ ಇದೆ, 5:30 ಟೈಮು. ಓ ಬ್ರೋ ಫೈನಲಿ ಬಂದರು. ಬ್ರೋ ಹೋಗೋಣ, ಟೈಮ್ ಆಯಿತು. ಹೋಗೋಣ ಬ್ರೋ. ಬಾ ಬ್ರೋ. ಇವಾಗ ಸಂಜೆ ಆಗಿದೆ. ಅಕ್ಷಯ್ ಬ್ರೋ ರೆಡಿ ಇದ್ದಾರೆ ಡ್ರೋನ್ನ ಫ್ಲೈ ಮಾಡೋಕ್ಕೆ. ಸೊ ಇಲ್ಲಿ ಸ್ವಲ್ಪ ಜನ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ ಇವತ್ತು. ಡ್ರೋನಲ್ಲಿ ಟೇಕ್ ಆಫ್ ಆಯಿತು. ಓ ಏನು ಬ್ರೋ ಡ್ರೋನ್ಗೆ ಹೊಡಿತಾರೆ. ಸೊ ಗಾಯ್ಸ್, ಡಿವೈಸ್ ಡಿಸ್ಕನೆಕ್ಟೆಡ್ ಬ್ರೋ. ಯಾಕೆ It was at this moment that he knew. He fucked up. ರಿಟರ್ನ್ ಟು ಅಂತ ಸಿಗ್ನಲ್ ಇಲ್ಲ. ಯಾವ ಕಡೆ ಹೋಗಿದ್ದೆ ಬ್ರೋ? ಎಲ್ಲ ಬಿಲ್ಡಿಂಗ್ ಹತ್ರ ಬ್ರೋ. ಸಿಕ್ತಾ? ಬರ್ತಾ ಇದೆ. ಏನು ಗೊತ್ತಾಗ್ತಲ್ಲ ಬ್ರೋ, ಫುಲ್ ಬ್ಲ್ಯಾಂಕ್ ಬರ್ತದೆ. ಗಾಗಲ್ಸ್ ಬ್ಲ್ಯಾಂಕ್ ಬರ್ತಾ ಇದೆಯಾ? ಯಾಕೋ ಡಿವೈಸ್ ಡಿಸ್ಕನೆಕ್ಟೆಡ್ ಅಂತ ಬಂತಂತೆ. ಗಾಗಲ್ಸಲ್ಲಿ ಏನು ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬ್ರೋ. ಕಾಣಿಸ್ತಾ ಬ್ರೋ? ಇಲ್ಲ ಬ್ರೋ, ಭಯ ಆಗ್ತಾ ಇದೆ. ಏನು ಹೆದರ್ಕೋಬೇಡ. ರಿಟರ್ನ್ ಟು ಹೋಮ್ ತಗೊಂಡಿದ್ಯಾ? ಪಕ್ಕ ಬಿದ್ದಿರೋ ಚಾನ್ಸಸ್ ಇದೆ ಬ್ರೋ. ಇದ್ರಲ್ಲಿ ಏನು ತೋರಿಸ್ತಾ ಇಲ್ಲ.
ಹೌದಾ? ಅಲ್ಲ ಅದು ಹೋಮ್ ಪಾಯಿಂಟ್ ಅಪ್ಡೇಟ್ ಆಗಿತ್ತಾ? ಆಗಿಲ್ಲ ಅನ್ಸುತ್ತೆ ಬ್ರೋ. ಬ್ರೋ ಲಾಸ್ಟ್ ಎಲ್ಲಿ ಇತ್ತು? ಇಲ್ಲಿ ಬ್ರೋ ಬಾ ಹೋಗಿ ನೋಡೋಣ. ಬಿಲ್ಡಿಂಗ್ ಮೇಲೆ ಬಿದ್ದೈತೆ ಗಾಡಿ ಇಲ್ಲ ಇಲ್ಲ ಕೆಳಗಡೆನೇ ಬಿದ್ದಿರುತ್ತೆ ಬಾ. ಹಾಂ ಕ್ರ್ಯಾಶ್ ಆಗಿರಂಗಿದೆ. ಫುಲ್ ವೀಕ್ ಸಿಗ್ನಲ್ ತೋರಿಸ್ತು. ಎತ್ಕೊಂಬ ಗಾಡಿ ಎತ್ಕೊಂಬ ಮಚ್ಚ. ಒಂದು ನಿಮಿಷ. ಇಲ್ಲೇ ಎಲ್ಲೋ ಇದೆಯಾ? ಇಲ್ಲ ಇಲ್ಲ ಬ್ರೋ ಅಲ್ಲಿ ಮುಂದೆ ಇದೆ. ಒಂದು ನಿಮಿಷ ನಾನದು ಒಂಚೂರು ಮುಂದೆ ಹೋಗು, ಅದು ಸಿಗ್ನಲ್ ತೊಗೊತಾ ಇದೆ. ಓಕೆ ಓಕೆ, ಟೆನ್ಷನ್ ಆಗಬೇಡ ಬ್ರೋ, ಸಿಗುತ್ತೆ, ಆರಾಮಾಗಿರು. ಸಿಗುತ್ತೆ, ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಅದೇ 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 ಎಲ್ಲೋ ಗ್ರೀನ್ಸಲ್ಲಿ ಕಾಣಿಸ್ತದೆ. ಗ್ರೀನ್ ಬಿದ್ದಿದೆ, ಎಲ್ಲೋ ಲಾನ್ ಮೇಲೆ ಬಿದ್ದಿದೆ. ಇವಾಗ ಲೊಕೇಶನ್ ಏನು ತೋರಿಸ್ತಾ ಇದೆ ಬ್ರೋ? ನೋಡಿ ಬ್ರೋ, ಏನೂ ತೋರಿಸ್ತಲ್ಲ, ಫುಲ್ ಬ್ಲ್ಯಾಂಕ್ ಎಂಟಿ ತೋರಿಸ್ತಾ ಇದೆ. ಮತ್ತೆ ಎಲ್ಲಿ ಹೊಡಿಯೋದೀಗ? ನೋಡಿ ಹೇಳ್ತೀನಿ. ಅದ್ರದ್ದು ಬೀಪರ್ ಏನಾದ್ರು ಬರುತ್ತಾ? ಬರುತ್ತೆ. ಎಲ್ಲಿ ಬಿದ್ದಿದ್ರು ಅದೇನು ಗೊತ್ತಾಗಲ್ಲ, ಸಣ್ಣದು. ಬ್ರೋ ನಂಗೆ ಅನ್ಸ್ದಂಗೆ ಇದಕ್ಕೂ ಮುಂದೆ ಹೋಗಿಲ್ಲ ಅದು. ಇಲ್ಲ ಹೋಗಿದ್ದೀನಿ ಬ್ರೋ, ಆ ಕಡೆ ಹೋಗಿ ಟರ್ನ್ ಮಾಡ್ಬೇಕಾರೆ ಈ ಬಿಲ್ಡಿಂಗ್ಗೂ ಮುಂದೆ ಹೋಗೈತಾ? ನಿಲ್ಸು. ಡ್ರೋನ್ನ ಫ್ಲೈ ಮಾಡಿ ಒಂದು 2 ನಿಮಿಷನೂ ಆಗಿಲ್ಲ. ಸೊ ಡ್ರೋನು ಸಿಗ್ನಲ್ ಲಾಸ್ ಆಗಿ ಇಲ್ಲೊಂದು ಕಡೆ ಬಿದ್ದುಬಿಡ್ತು. ಎಲ್ಲಿ ಬಿದ್ದಿದೆ ಅಂತಲೂ ನಮಗೆ ಗೊತ್ತಿಲ್ಲ. ಇವಾಗ ಹುಡ್ಕಕ್ಕೆ ಬಂದಿದ್ದೀವಿ. ಓ ಮ್ಯಾನ್, ಅಕ್ಷಯ್ ಬ್ರೋ ಇವಾಗ ಗಾಗಲ್ಸಲ್ಲಿ ಲಾಸ್ಟ್ ಲೊಕೇಶನ್ ನೋಡ್ತಾ ಇದ್ದಾರೆ. ಸಿಕ್ಕಿದ್ರೆ ಸಾಕಪ್ಪ. ಎಲ್ಲೋ ಮೇಲೆ ಎದ್ದೇಳ್ತಾ ಇದೆ ಅನ್ಸುತ್ತೆ ಬ್ರೋ. ಎದ್ದೇಳ್ತಾ? ಹ್ಞೂ ಸೂಪರ್ ಅಮ್ಮ. ಇರು ಬ್ರೋ, ಅದೇನು ಗೊತ್ತಾಗ್ತಲ್ಲ, ಬ್ಲರ್ ಬರ್ತದೆ ಫುಲ್ಲು. ಅಯ್ಯೋ ಮೇಲೆ ಹೋಗ್ತಿರಂಗೆ ಕಾಣಿಸ್ತಾ ಇದೆ ಬ್ರೋ. ಇವತ್ತು ಡ್ರೋನ್ ಮೇಲೆ ಹೋಗ್ತಾ ಇದೆಯಾ? ಹಾಂ, ಬ್ಲರ್ ತಾನು ಕಾಣಿಸ್ತಾ ಇದೆ ಬ್ರೋ. ಮತ್ತೆ ಸಿಗ್ನಲ್ ಲಾಸ್ ಆಯ್ತು ಬ್ರೋ. ಸೊ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಪಾಪ. ಇಲ್ಲೆಲ್ಲೋ ಬಿದ್ದಿದೆ. ಹೌದಾ? ಇಲ್ಲೆಲ್ಲೋ ಬಿದ್ದಿದೆ ನೋಡಿ. ಇಲ್ಲಿಬ್ರು ಗೊತ್ತಾಗ ನಿಮಗೆ. ಹಿಂಗೆ ಟಿಲ್ಟ್ ಹಾಕಿ ಮಾಡಿದ್ರೆ ಬಿಲ್ಡಿಂಗ್ ಕಾಣಿಸ್ತಿದೆ. ಸಿಗುತ್ತೆ ಬಾ ಬ್ರೋ. ಅವ್ನು ಮೇಲೆ ಹೋಗೋಕೆ ಬಿಡಲ್ಲ ಬ್ರೋ ಅವನು. ಬ್ರೋ ಅವನಿಗೆ ಗೊತ್ತಂತೆ, ಅಲ್ಲಿ ಇದ್ನಲ್ಲ ಒಬ್ಬ. ಡ್ರೋನು ಅಲ್ಲೊಂದು ಬಿಲ್ಡಿಂಗ್ ಹತ್ರ ಕ್ರ್ಯಾಶ್ ಆಗಿಬಿಟ್ಟಿದೆ. ಸೊ ಡ್ರೋನ್ ಕೆಳಗೆ ಬಿದ್ದಿದೆ. ಅಲ್ಲಿ ಕ್ರಿಕೆಟ್ ಆಡೋ ಹುಡುಗರಿಗೆ ಆ ಬಿಲ್ಡಿಂಗ್ ಓನರ್ ಆಗಲಿ ಅಲ್ಲಿ ಬೇರೆಯವ್ರು ಇನ್ನೊಬ್ರು ಯಾರೋ ಗೊತ್ತಂತೆ. ಸೊ ಅವರು ಹುಡುಗರನ್ನ ಮಾತಾಡ್ಸೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಯಾರಾದರೂ ಒಬ್ರನ್ನ ಕರ್ಕೊಂಬಂದರೆ ಆ ಬಿಲ್ಡಿಂಗ್ ಒಳಗಡೆ ಹೋಗೋಕ್ಕೆ ಬೇರೆಯವ್ರನ್ನ ಬಿಡಲ್ಲ. ಇಲ್ಲಿ ಗೊತ್ತಿರೋರಾದರೆ ಬಿಡ್ತಾರೆ. ಬ್ರೋ ಯಾರಾದರೂ ಅದು ಅಪಾರ್ಟ್ಮೆಂಟ್ ಪಕ್ಕ ಬಿದ್ದಿದೆ. ಗೇಟ್ ಒಳಗಡೆ ಹಾಂ. ನಿಮಗೆ ಯಾರಾದರೂ ಗೊತ್ತಾ? ಡ್ರೋನು ಸಡನ್ನಾಗಿ ಸಿಗ್ನಲ್ ಲಾಸ್ ಆಗಿ ಒಂದು ಕಡೆ ಬಿದ್ದುಬಿಟ್ಟಿದೆ. ಸೊ ಆ ಅಪಾರ್ಟ್ಮೆಂಟ್ ಹತ್ರ ಎಲ್ಲ ಬಿದ್ದಿದೆ. ಅಪಾರ್ಟ್ಮೆಂಟ್ ನಮ್ಮ ಪುಣ್ಯ ನೋಡಿ, ಅಪಾರ್ಟ್ಮೆಂಟಲ್ಲಿ ಇರೋರೊಬ್ಬರು ನಮಗೆ ಸಿಕ್ಕಿದ್ದಾರೆ. ಸೊ ಬ್ರೋ ಇಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು ಆಗಲೇ ಬಂದಾಗ. ಹಾಂ ಬ್ರೋ ಡ್ರೋನು ಸಿಕ್ಕಿದೆಯಂತೆ, ಅಲ್ಲಿ ಸೆಕ್ಯೂರಿಟಿ ಕೈಯಲ್ಲಿ ಇದೆಯಂತೆ. ಹಾಂ ಹೌದಾ? ಓಕೆ, ನಾವು ಬರ್ತಾಯಿದ್ದೀವಿ ಬ್ರೋ. ಇವರು ಬಂದು ಇಸ್ಕೊಡಿಸ್ತೀನಿ ಅಂದರು, ಬರ್ತಾಯಿದ್ದೀವಿ. ಫೈನಲಿ ಬ್ರೋ ಯಾರೋ ಹೆಲ್ಪ್ ಮಾಡಿದ್ರು.
ನಮ್ಮ ಡ್ರೋನ್ ಸಿಕ್ಕಿದೆ ಗಾಯ್ಸ್. ಎದೆ ಎಲ್ಲ ಡವ 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 ಅಂತ ಇತ್ತು ಸಿಗೋ ತನಕ. ಓ ಮೈ ಗಾಡ್. ಸೊ ಅದು ಸಡನ್ನಾಗಿ ಫ್ಲೈ ಮಾಡ್ಬೇಕಾದ್ರೆ ಒಂದೇ ಸತಿ ಡ್ರೋನ್ದು ಸಿಗ್ನಲ್ ಲಾಸ್ ಆಗೋಯ್ತು. ಇವಾಗ ಫೈನಲಿ ಸಿಕ್ತಲ್ಲ. ಇವಾಗ ಏನು ಡ್ಯಾಮೇಜ್ ಆಗಿದೆಯೋ ಡ್ರೋನ್ನ ರೆಡಿ ಮಾಡ್ಸೋಕೆ ಇವಾಗ ಮತ್ತೆ ದುಡ್ಡು ಖರ್ಚಾಗುತ್ತೆ. उसका दोस्त है भाई. हम इधर नहीं उड़ा रहे थे, उधर उड़ा रहे थे, वो मिस होके इधर आ गया. वो कैसे आया मुझे नहीं पता. नहीं नेक्स्ट टाइम ऐसा नहीं होगा यार, सॉरी. आप उधर टावर फोन पे जाके आप लोग नहीं जाना. ठीक है मैं जाना. और ಹೋಗಿ ಬರ್ತಾರಂತ ಮಾಬ್ರ. कैमरा अभी भी ऑन करके रखेंगे. नहीं वो प्रीव्यू दिख जाएगा उसमें. ತಗೊಂಡ್ಬರ್ತಾವ್ರೆ ಬ್ರೋ. ಫೈನಲಿ ಸಿಕ್ತಲ್ಲ ಬ್ರೋ. ಬ್ರೋ ಜೀವ ಜಲ್ ಹಾರ್ಟ್ ಅಟ್ಯಾಕ್ ಆದಂಗೆ ಆಗಿತ್ತು ಬ್ರೋ ನನಗಂತೂ. ಅಯ್ಯಪ್ಪ ಫೈನಲಿ ಏನು ಡ್ಯಾಮೇಜ್ ಆಗದಿದ್ರೆ ಸಾಕು ಬ್ರೋ. ಓ ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೋಡ್ಕೊಂಡು ಯಾಕಂದ್ರೆ ನಾನು ಅಲ್ಲಿ ವರ್ಕ್ ಮಾಡ್ತೀನಿ. ಹೌದಾ ಕೊಟ್ಟಿದ್ದಾರೆ ಬ್ರೋ. ಒಂಥರ ದೇವ್ರು ಸಿಕ್ದಂಗೆ ಸಿಕ್ಕಿದ್ರಿ ಬ್ರೋ. ತುಂಬ ಥ್ಯಾಂಕ್ಸ್ ಬ್ರೋ. ನಿಮ್ಮ ಹೆಸರು ಗೊತ್ತಾಗಿಲ್ಲ ಬ್ರೋ, ನಿಮ್ಮ ಹೆಸರು ಹೇಳಿ ಬ್ರೋ. ವಸಂತ್ ಕುಮಾರ್ ಅಂತ. ಸೊ ಇವರು ನಮ್ಮ ಡ್ರೋನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ತುಂಬ ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೀವು ಇರಲಿಲ್ಲ ಅಂದಿರಿ ಡ್ರೋನೇ ಸಿಗ್ತಾ ಇರಲಿಲ್ಲ. ಥ್ಯಾಂಕ್ಸ್ ಅ ಲಾಟ್ ಬ್ರೋ. ಇನ್ನೊಂದು ಸತಿ ಇಲ್ಲಿ ಫ್ಲೈ ಮಾಡಲ್ಲ ಬಿಡಿ ಬ್ರೋ. ಓ ಗಾಯ್ಸ್ ಡ್ರೋನ್ ಸಿಕ್ಕಿದೆ. ಓ ಡ್ರೋನ್ ಡ್ಯಾಮೇಜ್ ಆಗಿದೆ ಲೈಟಾಗಿ, ಬಟ್ ರೆಡಿ ಮಾಡಿಸ್ಬೋದಲ್ಲ ಬ್ರೋ? ಮಾಡಿಸ್ಬೋದು. ಇನ್ನೊಂದು 30,000 ಖರ್ಚೀಗ. ಶೇಟ್ ಮ್ಯಾನ್. ಸಿಕ್ತಲ್ಲ ಬ್ರೋ ಫೈನಲಿ. ಗಾಯ್ಸ್ ಹಂಗೂ ಹಿಂಗೂ ಮಾಡಿ ಫೈನಲಿ ಡ್ರೋನ್ ಸಿಕ್ಕಿದೆ ನಮಗೆ. ಗಾಯ್ಸ್ ಇಲ್ಲಿ ಒಂದು ಸ್ವಲ್ಪ ರೆಕ್ಕೆ ಹತ್ರ ಡ್ಯಾಮೇಜ್ ಆಗಿದೆ, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಬಿಟ್ಟರೆ ಗಿಂಬಲ್ ಹತ್ರ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ರೆಡಿ ಆಗುತ್ತೆ, ಬಟ್ ಒಂದು 25,000-30,000 ಮತ್ತೆ ಖರ್ಚಾಗುತ್ತೆ ಇವಾಗ ಡ್ರೋನ್ಗೆ. ಸದ್ಯ ಸಿಕ್ತಲ್ಲ. ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕಾಯ್ತು? ಲಾಸೇ ಬ್ರೋ. ಬೇಜಾರಾಗುತ್ತೆ ಅಂದರೆ ಇವಾಗ ಒಂದು ಸ್ವಲ್ಪ 50% ಬೇಜಾರಾಗಬೇಕು ಬ್ರೋ. ಮುಂಚೆ ಆಗಿದ್ರೆ 100% ಬೇಜಾರಾಗಬೇಕಾಯ್ತು. ಫೈನಲಿ ಡ್ರೋನ್ ಸಿಕ್ಕಿದೆ ಗಾಯ್ಸ್. ದಟ್ಸ್ ಇಟ್ ಫಾರ್ ದ ಡೇ. ಖರ್ಚಾಯ್ತು ಬ್ರೋ ಇದು, ಬಟ್ ಕ್ಯಾಮ್ರಾಗೆ ಏನು ಒದೆ ಬಿದ್ದಿಲ್ಲ, ಗಿಂಬಲ್ಲು ಏನಾಗಿಲ್ಲ. ಅವನಿಗೆ ಕರೆಕ್ಟಾಗಿ ಸಿಕ್ಕಿದೆಯಲ್ಲ ಬ್ರೋ, ಅಲ್ಲಿ ಒಳಗಡೆ ಇರೋ ಸೆಕ್ಯೂರಿಟಿಗೇನೆ ಅಲ್ವಾ? ನಾವು ಹೋಗಿ ಹುಡ್ಕ ಇದಿರ್ಲಿಲ್ವಲ್ಲ. ಇದನ್ನ ಹಾಕತ್ತೀವಿ ಬ್ರೋ. ನನಗಿನ್ನ ಕೈಯೆಲ್ಲ ನಡಕ್ತಾ ಇತ್ತು ಬ್ರೋ. ಅಯ್ಯಪ್ಪ. ನಿನ್ನ ಡ್ರೋನ್ ಆಗಿದ್ದಕ್ಕೆ ಸ್ವಲ್ಪ ಟೆಕ್ನಾಲಜಿಯಿಂದ ತೋರಿಸ್ ಬ್ರೋ. ನಂದಾಗಿದ್ರೆ ಏನು ಮಾಡಬೇಕಾಯಿತು? ಡ್ರೋನ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕಾಗಿತ್ತು? ಹೆಂಗೋ ಸಿಕ್ತಲ್ಲ ದೇವ್ರ ದಯದಿಂದ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಸೊ ಮಚ್.